ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಾ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಎಲ್ಲ ಫಸ್ಟ್ PUC ಮಕ್ಕಳು ಆಲ್ರೆಡಿ ತುಂಬಾ ಪ್ರಿಪರೇಷನ್ ನಡೆಸ್ತಿರ್ತೀರಾ. ನಿಮ್ಮ ಒಂದು ಎಕ್ಸಾಮಿನೇಷನ್ ತುಂಬಾ ಹತ್ರದಲ್ಲೇ ಇದೆ, ಕರೆಕ್ಟ್ ಅಲ್ವಾ? ಸೊ ಭಯ ಪಡೋ ಅಗತ್ಯ ಇಲ್ಲ, ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ನಿಮ್ಮ ಪ್ರಿಪರೇಷನ್ ಏನಿದೆ ಅಲ್ಲ, ಅದಕ್ಕೆ ಒಂದು ಸಪೋರ್ಟ್ ಕೊಡೋದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಚಾಪ್ಟರ್ ವೈಸ್ ನಾವು ಮಾಡ್ತಾ ಬರ್ತಿದೀವಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅನ್ನುವಂಥ ಚಾಪ್ಟರ್ನ ಮೇಲೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಆಲ್ ರೈಟ್, ಓಕೆ. ಸೊ ಈ ಸೀಕ್ವೆನ್ಸ್ ಅಂಡ್ ಸೀರೀಸ್ ಚಾಪ್ಟರ್ನ ಮೇಲೆ ಇರುವ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಬ್ರೀಫ್ ಆಗಿ ಈ ಒಂದು ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಯಾವ್ದಪ್ಪ ಅಂದ್ರೆ, ಅಫ್ಕೋರ್ಸ್ ಈ ಚಾಪ್ಟರ್ ಅಲ್ಲಿ ನಾವು ಕಲಿಯೋದೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅನ್ನ. ಸೊ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅನ್ನ ನಾವು ಜನರಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂದ್ರೆ, AN is equal to A into R power n minus 1. ಕರೆಕ್ಟ್ ಅಲ್ವಾ? ಜನರಲ್ ಫಾರ್ಮೇಟ್ ಇದು, ಜನರಲ್ ಟರ್ಮ್ ಆಫ್ ದ GP. ಹಾಗೆ ನಾರ್ಮಲ್ ಆಗಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಟರ್ಮ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡೋದು ಈ ರೀತಿಯಾಗಿ, ಕರೆಕ್ಟ್ ಅಲ್ವಾ? ಅಂಡ್ ಅಗೇನ್ ಕಾಮನ್ ರೇಷಿಯೋ ಅಂತ ನೋಡಿದಾಗ ನಿಮಗೆ ಗೊತ್ತೇ ಇದೆ, ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಯಾವ ರೀತಿ ಕಾಮನ್ ಡಿಫ್ರೆನ್ಸ್ ಅನ್ನ ನೋಡ್ತೀವೋ, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಕಾಮನ್ ರೇಷಿಯೋ ಅನ್ನ ನೋಡ್ತೀವಿ. ಸೊ ಕಾಮನ್ ರೇಷಿಯೋ ಹೇಗಿರುತ್ತಪ್ಪ ಅಂದ್ರೆ, ಸೆಕೆಂಡ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್, ಥರ್ಡ್ ಡಿವೈಡೆಡ್ ಬೈ ಸೆಕೆಂಡ್ ಟರ್ಮ್. ಹೌದಾ? ಅಂದ್ರೆ ಸಕ್ಸೀಡಿಂಗ್ ಟರ್ಮ್ ಡಿವೈಡೆಡ್ ಬೈ ದ ಪ್ರಿಸೀಡಿಂಗ್ ಟರ್ಮ್. ಅರ್ಥ ಆಗ್ತಿದಲ್ಲ? ಎಸ್. ಇನ್ನು ಸಮ್ ಟು n ಟರ್ಮ್ಸ್ ಆಫ್ ಎ GP ಅಂತ ಬಂದಾಗ you will be having a formula Sn is equal to A into R power n minus 1 by R minus 1. ಯಾವಾಗ? when R is greater than 1 ಇದ್ದಾಗ. ಅದೇ ರೀತಿ Sn is equal to A into 1 minus R power n divided by 1 minus R when R is less than 1 ಇದ್ದಾಗ. ಕ್ಲಿಯರ್? ಓಕೆ. ಸೊ ಇನ್ನು ಇದ್ರ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಇವಾಗ ನಾವು ನೋಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. Find the 12th term of a GP whose 8th term is 192 and the common ratio is 2. ಸೊ ಬೇಸಿಕಲಿ ಈ ಪ್ರಶ್ನೆಯಲ್ಲಿ ನಿಮಗೆ, ಈ ಒಂದು ಚಾಪ್ಟರ್ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಹಾಗೆ 5 ಮಾರ್ಕ್ಸ್ ಕ್ವಶನ್ಗಳನ್ನ ನೀವು ಕಾಣಬಹುದು. ಯು ಕ್ಯಾನ್ ಎಕ್ಸ್ಪೆಕ್ಟ್ 3 and 5 ಮಾರ್ಕ್ಸ್ ಕ್ವಶನ್ಗಳು. ಫೈನ್. ಸೊ ಈ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ವಿ ನೀಡ್ ಟು ಫೈಂಡ್ ದ 12th term of a GP. 8th ಟರ್ಮ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ 192, ಹಾಗೆ ಕಾಮನ್ ರೇಷಿಯೋ ಕೊಟ್ಟಿದ್ದಾರೆ 2 ಅಂತ. ಓಕೆ, ಸರಿ. ಹಾಗಿದ್ರೆ ಏನೇನನ್ನ ಕೊಟ್ಟಿದ್ದಾರೆ, ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಎಲ್ಲ ಬರ್ಕೊಳ್ಳೋಣ. A12 ಅನ್ನ ಫೈಂಡ್ ಔಟ್ ಮಾಡಬೇಕು. ವಿ ನೀಡ್ ಟು ಫೈಂಡ್ ಇಟ್. ಹೌದಾ? ವಿ ನೀಡ್ ಟು ಫೈಂಡ್ A12 ಅಂದ್ರೆ 12th ಟರ್ಮ್. ಫೈನ್, ವಿ ನೀಡ್ ಟು ಫೈಂಡ್ ದಿಸ್. ಕೊಟ್ಟಿರೋದೇನು? ಕಾಮನ್ ರೇಷಿಯೋ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 2. ಹಾಗೆ 8th ಟರ್ಮ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 192. ಆಲ್ ರೈಟ್. ಸೊ ಈಗ ನೋಡಿ, ಏನನ್ನ ಕೊಟ್ಟಿದ್ದಾರೆ ಅದನ್ನ ಬಳಸ್ಕೊಳ್ಳೋಣ. ಏನನ್ನ ಫೈಂಡ್ ಮಾಡ್ಕೋಬೇಕು ಅದಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ A8 ನಾನು A into R power 8 minus 1 ಅಂದ್ರೆ 7 ಅಂತ ಬರಿಬೋದಾ? Shall I write like this? Yes. So which is equal to 192. Okay? ಸರಿ. ಸೊ A into R ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 2 power 7 which is equal to 192. So A is equal to 192 divided by 2 power 7. What is 2 power 7 value? 2 power 6 ಅಂದ್ರೆ 64 ಬರುತ್ತೆ. 64 into 2 ಮಾಡಿದ್ರೆ ಅಗೇನ್ 2 power 7 ಆಗುತ್ತೆ. ಹೌದಾ? ಸೊ 64 into 2 ಮಾಡಿದ್ರೆ ಯು ವಿಲ್ ಗೆಟ್ 128 ಬರುತ್ತೆ. ಹೌದಾ? 2 power 7 is nothing but 128. ಕ್ಯಾನ್ಸಲ್ ಮಾಡಿ. ಈಗ ಇದರಿಂದ ಕ್ಯಾನ್ಸಲ್ ಆಗುತ್ತೆ, ಇದು 4 ಇಂದ ಕ್ಯಾನ್ಸಲ್ ಆಗುತ್ತೆ. 4 4s are 16, then 4 8s are 32. ಸೊ 4 3s are 12, 4 2s are 8. ಏನು ಉಳಿದಿದೆ? 48 by 32 ಉಳಿದಿದೆ. ಫರ್ದರ್ ಕ್ಯಾನ್ಸಲ್ ಮಾಡೋಣ. ಇದರಿಂದ ಕ್ಯಾನ್ಸಲ್ ಆಗುತ್ತೆ. 8 4s are 32, 8 6s are 48. ಮತ್ತೊಮ್ಮೆ ಕ್ಯಾನ್ಸಲ್ ಆಗುತ್ತೆ 2 ಇಂದ. 2 3s are 6, 2 2s are 4. And finally 3 by 2 is the remaining value. 3 by 2 is the remaining value. ಕರೆಕ್ಟ್ ಅಲ್ವಾ? ರಿಮೈನಿಂಗ್ ಅಲ್ಲ, ಬಂದಿರೋ ವ್ಯಾಲ್ಯೂ ಯಾವ್ದ್ರದ್ದು? A ವ್ಯಾಲ್ಯೂ. A is equal to 3 by 2. ಸೊ A12 ಅನ್ನ ಫೈಂಡ್ ಔಟ್ ಮಾಡಬೇಕು. A12 ಅಂದ್ರೆ ಹೇಗೆ ಬರ್ಕೊಳ್ತೀರಾ? A into R power 12 minus 1 ಅಂದ್ರೆ 11. ಓಕೆ, ಸೊ A ವ್ಯಾಲ್ಯೂ ಸಿಕ್ಕಿದೆ ನಮಗೆ ಈಗ, ದಟ್ ಈಸ್ 3 by 2. ಓಕೆ, ಇಂಟು
ಆರ್ ವ್ಯಾಲ್ಯೂ ಏನಿದೆ ದಟ್ ಈಸ್ 2 ಪವರ್ 11. ಈಗ ನೋಡಿ ಇಲ್ಲಿರುವಂಥ ಒಂದು 2 ಇಲ್ಲಿರುವಂಥ ಒಂದು 2 ಕ್ಯಾನ್ಸಲ್ ಆಯಿತು. ಬಾಕಿ ಉಳಿದಿದ್ದೇನು 3 ಇಂಟು 2 ಪವರ್ 10 ಉಳಿತಾ ಇಲ್ಲಿ 2 ಪವರ್ 10 ಉಳಿದಿದೆ. ಎಸ್ ಎಕ್ಸಾಕ್ಟ್ಲಿ. ಸೊ 3 ಇಂಟು 2 ಪವರ್ 10 ಅಂದರೆ 1024 ಆಗುತ್ತಾ? ಎಸ್. ಸೊ 3 ಇಂಟು 1024 ಮಾಡಿದರೆ 3 4s 12, 3 2s 6, 7, 0, 3 1s 3. ಅಂದರೆ ನಮಗೆ A12 ಅಂದರೆ 12th ಟರ್ಮ್ ಇಸ್ ಈಕ್ವಲ್ ಟು 3072 ಆಯಿತು. 12th ಟರ್ಮ್ ಇಸ್ 3072. ಕ್ಲಿಯರ್? ಅರ್ಥ ಆಯ್ತಾ? ಸೊ ಏನು ಕೊಟ್ಟಿದ್ದಾರೆ ಅದನ್ನ ಯೂಸ್ ಮಾಡಿಕೊಂಡ್ರೆ ಏನನ್ನ ಫೈಂಡ್ ಔಟ್ ಮಾಡಬೇಕು ನಮಗೆ ಗೊತ್ತಾಗುತ್ತೆ. ಅಂಡ್ ಯು ವಿಲ್ ಗೆಟ್ ದ ವ್ಯಾಲ್ಯೂಸ್. ಕಾಮನ್ ರೇಷಿಯೋ ಕೊಟ್ಟಿದ್ರು ಎ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ರಿ ನೀವೇ. ಹೌದಾ? ಡನ್. ಈಗ ನಮ್ಮ ಮುಂದಿನ ಪ್ರಶ್ನೆ. ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಇನ್ GP ಈಸ್ 39/10 ಅಂಡ್ ದೇರ್ ಪ್ರಾಡಕ್ಟ್ ಈಸ್ 1. ಫೈಂಡ್ ದ ಕಾಮನ್ ರೇಷಿಯೋ ಅಂಡ್ ದ ಟರ್ಮ್ಸ್. ನೋಡಿ ಮಕ್ಕಳೇ, ಯೂಶಲಿ ನಾವು ಟರ್ಮ್ಸ್ಗಳನ್ನ ಜನರಲ್ ಟರ್ಮ್ಸ್ಗಳನ್ನ GPಯಲ್ಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ? AR ಸ್ಕ್ವೇರ್ AR³ ಈ ರೀತಿ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಆದರೆ ನೆನ್ಪಿಟ್ಕೊಳ್ಳಿ, ಯಾವಾಗೆಲ್ಲ ನಿಮಗೆ ಪ್ರಶ್ನೆಯಲ್ಲಿ ಸಮ್ ಅಂಡ್ ದೇರ್ ಪ್ರಾಡಕ್ಟ್ ಯಾವುದೇ ಟರ್ಮ್ಸ್, ಎಷ್ಟೇ ಟರ್ಮ್ಸ್ ಇರ್ಬೋದು, 3, 5 ಈ ರೀತಿ ಕೊಟ್ಟಿರ್ತಾರೆ. ಯೂಶಲಿ 3 ಕೇಳ್ತಾರೆ. ಸಮ್ ಆಫ್ 3 ಟರ್ಮ್ಸ್, ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಅನ್ನ ಒಂದೇ ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿದಾಗ ನೀವು ಟರ್ಮ್ಸ್ಗಳನ್ನ AR ಸ್ಕ್ವೇರ್ ಅಂತ ತಗೋಬೇಡಿ. ಇದರಿಂದ ಏನಾಗುತ್ತೆ, ಈ ಒಂದು ಕ್ವೆಶನ್ ನ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ, ಡಿಫಿಕಲ್ಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಇನ್ನೊಂದು ಮೆಥಡ್ ಏನಪ್ಪಾ ಅಂದ್ರೆ, ವಿ ಶಲ್ ಅಸ್ಯೂಮ್ ಲೈಕ್ ದಿಸ್. ಯಾವ ರೀತಿ? ಲೆಟ್ A/R AR ಬಿ ದ 3 terms of GP, 3 terms of geometric progression. Done? Okay. ಸೊ ಹಾಗಿದ್ರೆ ಅಕಾರ್ಡಿಂಗ್ ಟು ದ ಗಿವೆನ್ ಕ್ವೆಶನ್ ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಇವುಗಳ ಸಮ್ 39/10 ಅಂತೆ. ಅಂದ್ರೆ A/R, ಹೌದಾ? ಹಾಗೆ A ಪ್ಲಸ್ AR ಇವುಗಳ ಸಮ್ 39/10. ಹಾಗೆ ಅದರ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಯಾವ್ದ್ರದ್ದು? A/R ಇಂಟು A ಇಂಟು AR. ಇದ್ರ ಪ್ರಾಡಕ್ಟ್ ಏನಂತೆ? 1 ಅಂತೆ. ಸೊ ಹಾಗಿದ್ರೆ ಈಗ ನೋಡಿ, R ಮತ್ತೆ R ಕ್ಯಾನ್ಸಲ್ ಮಾಡ್ತಿರೋದೇ ಮಲ್ಟಿಪ್ಲಿಕೇಶನ್ ಅಲ್ಲ, R ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? A³ ಇಸ್ ಈಕ್ವಲ್ ಟು 1. ಸೊ ನಾವು A is equal to cube root of 1. What is the cube root of 1? That is equal to 1 only. A is equal to 1 ಬರುತ್ತೆ ನಿಮಗೆ. ಸೊ ಹಾಗಿದ್ರೆ ಬಂದಿರೋ A ವ್ಯಾಲ್ಯೂ ಅನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ? 1/R. ಹೌದಾ? ಏನ್ ಬರುತ್ತೆ ನಿಮಗೆ? A ಅಂದ್ರೆ 1 ಬಂದಿದೆ, 1/R ಪ್ಲಸ್ A is 1 into R, that is R only, which is equal to 39/10. ಈಗ ನೋಡಿ, ಇಲ್ಲಿ ಫ್ರಾಕ್ಷನ್ ಇದೆ, ಹೌದಾ? ಬಟ್ ಇಲ್ಲಿ ನಾರ್ಮಲ್ ವ್ಯಾಲ್ಯೂಸ್ಗಳಿದೆ. ನಾನೇನ್ ಮಾಡ್ತೀನಿ? ಡಿವೈಡೆಡ್ ಬೈ 1 ಅಂತ ಬರೀತೀನಿ. ಏನು ಇಲ್ಲ ಅಂದ್ರೆ ಡಿನೋಮಿನೇಟರ್ 1 ಅಂತ ತಗೋಬೋದಾ? ತಗೊಂಡ್ವಿ. ಈಗ ನೋಡಿ, ಈ 3 ಫ್ರಾಕ್ಷನ್ ಅಲ್ಲಿ ಡಿನೋಮಿನೇಟರ್ ಡಿಫ್ರೆಂಟ್ ಆಗಿದೆ. ಏನ್ ಮಾಡ್ತೀರಾ? LCM ತಗೊಳ್ತೀರಾ. ಇಲ್ಲ ಅಂದ್ರೆ ಆಡ್ ಮಾಡ್ಲಿಕ್ಕೆ ಆಗಲ್ಲ ಮೂರನ್ನು. ಯಾವಾಗ ಡಿನೋಮಿನೇಟರ್ಸ್ಗಳು ಡಿಫ್ರೆಂಟ್ ಇರುತ್ತೋ ಫ್ರಾಕ್ಷನ್ಗಳಲ್ಲಿ, ಆ ಫ್ರಾಕ್ಷನ್ಗಳನ್ನ ಆಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಏನ್ ಮಾಡ್ತೀರಾ? LCM R ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಸೊ R ತಗೊಂಡಾಗ ಏನಾಗುತ್ತೆ? ಮಲ್ಟಿಪ್ಲೈ ಈಚ್ ಅಂಡ್ ಎವ್ರಿ ಟರ್ಮ್ ವಿತ್ R. ಹೌದಾ? ವಿತ್ R. ವಾಟ್ ಹ್ಯಾಪನ್ಸ್? R ಕ್ಯಾನ್ಸಲ್ ಆಗಿ ಉಳಿಯೋದು 1. 1 into R is R. R into R is R square. Divided by LCM ಅನ್ನ ಮರೀದೆ ಬರೀರಿ R, which is equal to 39 divided by 10, which is equal to 39 divided by 10. ಕ್ಲಿಯರ್? ಓಕೆ. ಸೊ ಈಗ ನಾನೇನ್ ಮಾಡ್ತೀನಿ? ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ವಾಟ್ ಐ ವಿಲ್ ಡೂ ನೌ? ಐ ವಿಲ್ ಕ್ರಾಸ್ ಮಲ್ಟಿಪ್ಲೈ ದಿಸ್. ಸೊ 10 ಇಂಟು, ಬರೆಯೋಣ ಇಲ್ಲಿ, 10 ಇಂಟು 1 ಪ್ಲಸ್ R ಸ್ಕ್ವಯರ್, which is equal to 39 into R. 39 into R. All right. So ಈಗ 10 into 1 is 10.
10 into r is 10r. 10 into r square is 10r square, which is equal to 39r. ಓಕೆ, ಸೊ ನಾ ಈ 39r ಅನ್ನ LHS ತಂದ್ಕೊಬಿಡ್ತೀನಿ. 10 ಪ್ಲಸ್ 10r ಪ್ಲಸ್ 10r ಸ್ಕ್ವಯರ್ ಮೈನಸ್ 39r ವಿಚ್ ಇಸ್ ಈಕ್ವಲ್ ಟು 0. ಈಗ ಇದನ್ನ ನೀವು ಅಬ್ಸರ್ವ್ ಮಾಡಿದಾಗ ಗಮನಿಸ್ರಿ, ದಿಸ್ ಇಸ್ ಇನ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್. ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಇರುವಂಥದ್ದು ಇದು. ಸರಿ, ಸೊ ಹಾಗಿದ್ರೆ ಈಗ ಇದನ್ನ ಅರೇಂಜ್ ಮಾಡೋಣ. ಲೆಟ್ ಮಿ ಅರೇಂಜ್ ದಿಸ್. 10r ಸ್ಕ್ವಯರ್, ಹೌದಾ, 10r ಮೈನಸ್ 39 ಅಂದ್ರೆ ಮೈನಸ್ 29r ಆಗುತ್ತೆ, ಪ್ಲಸ್ 10 ಆಸ್ ಇಟ್ ಈಸ್ ವಿಚ್ ಇಸ್ ಈಕ್ವಲ್ ಟು 0. ಓಕೆ, ಎಸ್. ಈಗ ನೋಡಿ, ಫರ್ದರ್ ಏನಾದ್ರೂ ಎಲ್ಲ ಟರ್ಮ್ಸ್, ಎಲ್ಲ ನಂಬರ್ಸ್ಗಳನ್ನ ಯಾವ್ದಾದ್ರು ಕಾಮನ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡ್ಲಿಕ್ಕೆ ಆಗುತ್ತಾ? ಬರಲ್ಲ. ಬಿಕಾಸ್ 29 ಇದೆ ಅಲ್ಲ, ಇದು ಯಾವ್ದ್ರಿಂದನೂ ಡಿವೈಡ್ ಆಗುವಂತ ನಂಬರ್ ಅಲ್ಲ, ಹೌದಾ? ಸೊ ನಾನೇನ್ ಮಾಡ್ತೀನಿ, ಫ್ಯಾಕ್ಟರೈಸೇಷನ್ಗೆ ಹೋಗ್ತೀನಿ. ಈಗ 10 into 10 ಮಾಡಿದ್ರೆ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 100. ಕರೆಕ್ಟ್ ಅಲ್ಲ? 10 into 10 is 100. ಈಗ ಎರಡು ನಂಬರ್ಗಳನ್ನ ತಗೊಳ್ಳಿ, ಸಚ್ ದಟ್ ಅದರ ಪ್ರಾಡಕ್ಟ್ 100 ಕೊಡಬೇಕು, ಹಾಗೆ ಅವೆರಡರ ಸಮ್ ಅಥವಾ ಡಿಫರೆನ್ಸ್ ನಿಮಗೆ ಮೈನಸ್ 29 ಕೊಡಬೇಕು. ಅಂತಹ ಎರಡು ವ್ಯಾಲ್ಯೂಸ್ಗಳು ಯಾವುದು? ಸೊ ನೋಡಿ, ಮೈನಸ್ 25 ಮೈನಸ್ 4, 25 4 100, ಮೈನಸ್ 25 ಮೈನಸ್ 4 ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 100 ಬರುತ್ತೆ, ಮೈನಸ್ 25 ಮೈನಸ್ 5 ಮಾಡಿದ್ರೆ ಮೈನಸ್ 29 ಬರುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ 10r ಸ್ಕ್ವಯರ್ ಮೈನಸ್ 25r ಮೈನಸ್ 4r ಪ್ಲಸ್ 10 ಇಸ್ ಈಕ್ವಲ್ ಟು 0. ಹೌದಾ? ಓಕೆ, ಸೊ ಈಗ ಇದಿಷ್ಟು ಒಂದು ಗ್ರೂಪ್ ಮಾಡಿದ್ವಾ? ಸೊ ಈಗ ಇದರಲ್ಲಿ ಕಾಮನ್ ಏನಿದೆ ಅದನ್ನ ತೆಗಿಯೋಣ. ಸೊ 5r ಇಸ್ ದ ಕಾಮನ್ ಹಿಯರ್. ಉಳಿದಿದ್ದೇನಿಲ್ಲಿ? ಅಗೇನ್ 2r ಉಳಿತು. 5r ಇಂಟು 2r ಅಂದ್ರೆ 10r ಸ್ಕ್ವೇರ್ ಮೈನಸ್ 5r ಜೊತೆಗೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ 25r ಬರುತ್ತೆ. 5r ಇಂಟು 5 ಮಾಡಿದ್ರೆ 25 ಬರುತ್ತೆ. ಇಲ್ಲಿನೂ ಅಷ್ಟೇ ಮೈನಸ್. ನೋಡಿ, ಇಲ್ಲಿ ಕಾಮನ್ 4 ಏನಾದ್ರೂ ತೆಗಿಲಿಕ್ಕೆ ಬರುತ್ತಾ? ಇಲ್ಲ. 2 ತೆಗಿಬಹುದು. 2 ಅನ್ನ ತೆಗಿರಿ ಹೊರಗಡೆಗೆ. ಸೊ ಉಳಿದಿದ್ದೇನು? 2r ಉಳಿತು. ಮೈನಸ್ 2 ಇಂಟು ಮೈನಸ್ 5 ಮಾಡಿದ್ರೆ ಪ್ಲಸ್ 10 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 0 ಆಸ್ ಇಟ್ ಈಸ್. ಈಗ ನೋಡಿ, 2r ಮೈನಸ್ 5, 2r ಮೈನಸ್ 5 ಇದೆ. ಸೊ 2r ಮೈನಸ್ 5 ಇಸ್ ಈಕ್ವಲ್ ಟು 0 ಒಂದ್ ಕಡೆಗೆ, 5r ಮೈನಸ್ 2 ಇಸ್ ಈಕ್ವಲ್ ಟು 0 ಇನ್ನೊಂದು ಕಡೆ. ಕ್ಲಿಯರ್? ಓಕೆ, ಈಗ 2r ಇಸ್ ಈಕ್ವಲ್ ಟು 5, ಹಾಗೆ 5r ಇಸ್ ಈಕ್ವಲ್ ಟು 2. ಹಾಗಿದ್ರೆ r ಇಸ್ ಈಕ್ವಲ್ ಟು 5/2, r ಇಸ್ ಈಕ್ವಲ್ ಟು 2/5. ನಮಗೆ ಪ್ರಶ್ನೆಯಲ್ಲಿ ಕೇಳಿರೋದೇನು? ಫಸ್ಟ್ ಆಫ್ ಆಲ್ ತಡೀರಿ, ಏನ್ ಕೇಳಿದ್ದಾರೆ? ಫೈಂಡ್ ದ ಕಾಮನ್ ರೇಷಿಯೋ ಅಂಡ್ ದ ಟರ್ಮ್ಸ್. ಕಾಮನ್ ರೇಷಿಯೋ ನಮಗೆ 2 ಬಂದಿದೆ. ಹಾಗಿದ್ರೆ ಟರ್ಮ್ಸ್ ಗಳನ್ನು ಕೂಡ 2ಅನ್ನೇ ತೆಗಿಬೇಕು. ಅಂದ್ರೆ ವೆನ್ ವಿ ಆರ್ ಹ್ಯಾವಿಂಗ್ ದಿಸ್ ಕಾಮನ್ ರೇಷಿಯೋ, ಏನ್ ಕಾಮನ್ ಟರ್ಮ್ಸ್ ಬರುತ್ತೆ, ಇದನ್ನ ಕಾಮನ್ ರೇಷಿಯೋ ಆಗಿ ತಗೊಂಡಾಗ ಏನ್ ಟರ್ಮ್ಸ್ ಬರುತ್ತೆ ನೋಡ್ತಾ ಹೋಗೋಣ. ಓಕೆ, ಸೊ ಕನ್ಸಿಡರಿಂಗ್ ಇಟ್ ಇಂಟು 2 ಪಾರ್ಟ್ಸ್, ಕೇಸ್ 1, ಕೇಸ್ 2. ಸೊ ಕೇಸ್ 1, ವೆನ್ r ಇಸ್ ಈಕ್ವಲ್ ಟು 5/2 ಇತ್ತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಸೊ ನೋಡಿ, ಟರ್ಮ್ಸ್ ಏನೇನ್ ತಗೊಂಡಿದ್ದೀರಾ ಇದನ್ನೇ ಬರ್ಕೋಬೇಕು. a/r, a/r. ವಾಟ್ ಈಸ್ ಫಸ್ಟ್ ಟರ್ಮ್? a/r ಅಲ್ಲ, a/r. ವಾಟ್ ಈಸ್ 1 ಹಿಯರ್? ಸಾರಿ, ವಾಟ್ ಈಸ್ a ಹಿಯರ್? 1 ಅಲ್ಲ, a is 1. 1 ಡಿವೈಡೆಡ್ ಬೈ r ಏನಿದೆ? 5/2 ಇದೆ. ನೋಡಿ, ಡಿನೋಮಿನೇಟರ್ ಅಲ್ಲಿ 5/2 ಇದೆ, ನ್ಯೂಮರೇಟರ್ ಅಲ್ಲಿ 1/1 ಇದೆ. ಏನು ಇಲ್ಲ ಅಂದ್ರೆ 1/1 ಅಂತ ಬರೀಬಹುದಲ್ಲ ನಾರ್ಮಲ್ ಆಗಿ. ಓಕೆ, ಇದನ್ನು ಫ್ರಾಕ್ಷನ್ ಆಗಿ ತಗೊಳ್ರಿ, ಇದಂದ್ರೆ ಫ್ರಾಕ್ಷನ್ ಇದೆ. ಸೊ ಏನಾಗುತ್ತೆ, 2 ಫ್ರಾಕ್ಷನ್ ಗಳನ್ನ ಡಿವೈಡ್ ಮಾಡ್ತಿದ್ರೆ ಡಿನೋಮಿನೇಟರ್ ನಲ್ಲಿರುವ ಫ್ರಾಕ್ಷನ್ ರೆಸಿಪ್ರೋಕೇಟ್ ಆಗುತ್ತೆ. ಅಂದ್ರೆ 5/2 ವಿಲ್ ಬಿ ಮಲ್ಟಿಪ್ಲೈಡ್ ವಿತ್ 2/5. 1/1 ಜೊತೆಗೆ 2/5 ಮಲ್ಟಿಪ್ಲೈ ಆಗುತ್ತೆ. ಏನ್ ಸಿಗುತ್ತೆ ನಿಮಗೆ? 2/5 ಸಿಗುತ್ತೆ. ಸೊ ಲೆಟ್ ಮಿ ರೈಟ್ ಹಿಯರ್ ಡೈರೆಕ್ಟ್ಲಿ 2/5. ಯು ವಿಲ್ ಗೆಟ್ 2/5. ನೆಕ್ಸ್ಟ್ ಟರ್ಮ್ ಏನು? a/r ಆದ್ಮೇಲೆ a ತಗೊಂಡಿದ್ವಿ. ವಾಟ್ ಈಸ್ a ಹಿಯರ್? a ಇಸ್ ಈಕ್ವಲ್ ಟು 1. ಓಕೆ, ನೆಕ್ಸ್ಟ್ a ಇಂಟು r ಇದೆ. a ಇಂಟು r ಇದೆ. ವಾಟ್ ಈಸ್ a ಹಿಯರ್? 1. ವಾಟ್ ಈಸ್ r ಹಿಯರ್? 5/2. So 1 into 5/2 is 5/2 again.
ಸೊ ಹಾಗಿದ್ರೆ ಇಲ್ಲಿ ನಿಮಗೆ ಸಿಗ್ತಕ್ಕಂಥ ಟರ್ಮ್ಸ್ಗಳು 2/5 1 5/2 ಹೌದಾ. ಸೊ 2/5 1 ಹಾಗೆ 5/2 ಆರ್ ದ ರಿಕ್ವೈರ್ಡ್ ಟರ್ಮ್ಸ್ ಆಫ್ ದಿಸ್ GP. ಇಲ್ಲಿಗೆ ಏನು ಮುಗ್ದಿಲ್ಲ, ಕೇಸ್ 2 ಇದೆ ಹೌದಾ. ವೆನ್ R is equal to 5/2 ಆಯ್ತಲ್ಲ, ಈಗ 2/5 ತಗೊಳ್ರಿ, 2/5. ಓಕೆ, ಅರ್ಥ ಆಗ್ತಿದೆ ಅಲ್ಲ. ಸೊ ಮೊದಲನೇದು A/R, ಟರ್ಮ್ ಏನಿದೆ A/R 1 ಡಿವೈಡೆಡ್ ಬೈ 2/5 ಮಾಡಿದ್ರೆ ರೆಸಿಪ್ರೋಕೇಟ್ ಆಗಿ 5/2 ಬರುತ್ತೆ. ಅರ್ಥ ಆಗ್ತಿದೆ ಅಲ್ಲ. ಓಕೆ, 5/2 ಬರುತ್ತೆ. ಅಂಡ್ A is equal to 1 ಇದೆ. A ಇಂಟು R ಅಂದ್ರೆ A, that is 1 into R is 2/5. Finally you will get 2/5 here. So ಹಾಗಿದ್ರೆ when R is equal to 2/5 ಇದ್ದಾಗ the required terms are 5/2 1 ಹಾಗೆ 2/5. ಕ್ಲಿಯರಾ? ಓಕೆ, ಎಸ್, ಇಷ್ಟನ್ನ ನೀವು ಬರಿಬೇಕು. ಸೊ ಯೂಶಲಿ ದಿಸ್ ವಿಲ್ ಬಿ ಆಸ್ಡ್ ಫಾರ್ 3 ಅಥವಾ 5 ಮಾರ್ಕ್ಸ್ಗೆ ಯಾವುದರಲ್ಲಾದ್ರೂ ಕೇಳಬಹುದು. ಮೋಸ್ಟ್ ಆಫ್ ದ ಟೈಮ್ 3 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ. ಓಕೆ, ಈಗ ನೆಕ್ಸ್ಟ್ ಒಂದು 5 ಮಾರ್ಕ್ ಕ್ವೆಶನ್ ಅನ್ನ ನೋಡೋಣ. ವಿ ಶಲ್ ಸಾಲ್ವ್ ಅ 5 ಮಾರ್ಕ್ ಕ್ವೆಶನ್. ಇಫ್ pth, qth and rth terms of a GP are A, B, C respectively, prove that A power Q minus R, B power R minus P, C power P minus Q is equal to 1. ಸೊ ನೋಡಿ, ಯೂಶಲಿ nth ಟರ್ಮ್ ಆಫ್ ಎ GP ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ? nth ಟರ್ಮ್ ಆಫ್ ಎ GP ಹೇಳ್ರಿ. nth ಟರ್ಮ್ ಆಫ್ ಎ GP ಅಂದ್ರೆ AN is equal to A into R power n minus 1. ಇದೇನಿದು nth ಟರ್ಮ್ ಆಫ್ ಎ GP. ವಾಟ್ ಇಸ್ ದಿಸ್? nth ಟರ್ಮ್ ಆಫ್ ಎ GP. ಅದೇ ರೀತಿ pth ಟರ್ಮ್, Q ಹಾಗೆ rth ಟರ್ಮ್ ಗಳನ್ನ ಕೊಟ್ಟಿದ್ದಾರೆ, ದಟ್ ಈಸ್ ABC ಅಂತೆ. ಈ pth ಟರ್ಮ್ ವ್ಯಾಲ್ಯೂ ಏನು A, qth ಟರ್ಮ್ ವ್ಯಾಲ್ಯೂ ಇಸ್ B, rth ಟರ್ಮ್ ವ್ಯಾಲ್ಯೂ ಇಸ್ C. ಹೌದಾ? ಅರ್ಥ ಆಗ್ತಿದೆ ಅಲ್ಲ. ಸೊ nth ಟರ್ಮ್ ಅನ್ನ A ಇಂಟು R ಪವರ್ n ಮೈನಸ್ 1 ಅಂತ ಬರೆದ್ರೆ pth ಟರ್ಮ್ ಅನ್ನ ಹೇಗ್ ಬರೀತೀರಾ? A ಇಂಟು R ಪವರ್ P ಮೈನಸ್ 1 ಅಂತ ಬರೀತೀರಾ. ಆಮ್ ಐ ರೈಟ್? ಎಸ್. ಸೊ ಈಗ ಆಲ್ರೆಡಿ ನಮಗೆ ಇಲ್ಲಿ ಸ್ಮಾಲ್ a ಇದೆ, ಇದನ್ನ ಚೇಂಜ್ ಮಾಡೋದಕ್ಕಂತೂ ಆಗೋದಿಲ್ಲ. ಆದ್ರೆ ಇಲ್ಲಿನ ಸ್ಮಾಲ್ a ಇದೆ, ಆ ರೀತಿ ಹೇಗೆ ತಗೊಳ್ಳೋದು? ಎರಡರಲ್ಲೂ ಒಂದೇ ವ್ಯಾಲ್ಯೂ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಲೆಟ್ ಮಿ ಚೇಂಜ್ ದಿಸ್. ಇದನ್ನ ಚೇಂಜ್ ಮಾಡ್ಕೋಬಹುದು ನಾವು, ಬಿಕಾಸ್ ಇದು ಜಸ್ಟ್ ರೆಪ್ರೆಸೆಂಟೇಷನ್. ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ABC ವ್ಯಾಲ್ಯೂಗಳದು. ಓಕೆ, ಸೊ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಇದನ್ನ ಚೇಂಜ್ ಮಾಡೋಣ. ಕ್ಯಾಪಿಟಲ್ A ಅನ್ನ ನಾವು ಫಸ್ಟ್ ಟರ್ಮ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಅಂದ್ರೆ A ಇಂಟು R ಪವರ್ P ಮೈನಸ್ 1 ಈಸ್ ಅವರ್ pth ಟರ್ಮ್ ವಿಚ್ ಇಸ್ ಈಕ್ವಲ್ ಟು A. ಅದೇ ರೀತಿ qth ಟರ್ಮ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? A ಇಂಟು R ಪವರ್ Q ಮೈನಸ್ 1. rth ಟರ್ಮ್ ಅನ್ನ A ಇಂಟು R ಪವರ್ R ಮೈನಸ್ 1. ಸೊ ABC ಗಳು ಏನಪ್ಪಾ ಅಂದ್ರೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಆಫ್ P, Q ಅಂಡ್ rth ಟರ್ಮ್. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಎಸ್, ಡನ್. ಸೊ ಈಗ ಮುಂದೆ ನೋಡೋಣ. ಪ್ರೂವ್ ದಟ್ ವಿ ನೀಡ್ ಟು ಪ್ರೂವ್ ದಿಸ್ ಒನ್. ಅರ್ಥ ಆಯ್ತಾ? ದಿಸ್ ಪಾರ್ಟ್ ಈಸ್ given actually. Sorry, this part is actually given one. All right. So ಈಗ ಒಂದು ನಿಮಿಷ. ಸೊ ಈಗ ನೋಡಿ, ಏನನ್ನ ಫೈಂಡ್ ಔಟ್ ಮಾಡಬೇಕು ಅದನ್ನ ಬರೀತೀನಿ ಇಲ್ಲಿ. ದಟ್ ಈಸ್ A ಪವರ್ Q ಮೈನಸ್ R ಇಂಟು B ಪವರ್ R minus P into C power P minus Q which is equal to 1. ಓಕೆ, ಈಕ್ವಲ್ ಟು 1 ನಾವೇ ಪ್ರೂವ್ ಮಾಡಬೇಕು, ಅದನ್ನ ಬರೆಯೋದು ಬೇಡ. ಈಗ ನೋಡಿ, ಲಿಸನ್, ನಾನೇನ್ ಮಾಡ್ತೀನಿ, A ಜಾಗದಲ್ಲಿ ಇದನ್ನ ಬರೀತೀನಿ. ದಟ್ ಈಸ್ A ಇಂಟು R ಪವರ್ P ಮೈನಸ್ 1 ರೈಸ್ ಟು ದ ಪವರ್ Q ಮೈನಸ್ R. ಅರ್ಥ ಆಗ್ತಿದೆನಾ? A ಜಾಗದಲ್ಲಿ ಇದನ್ನ ಬರದೆ ರೈಸ್ ಟು ದ ಪವರ್ Q ಮೈನಸ್ R ಆಸ್ ಇಟ್ ಈಸ್ ಇಂಟು B ಜಾಗದಲ್ಲಿ A R ಪವರ್ Q ಮೈನಸ್ 1, ಹೌದಾ, ರೈಸ್ ಟು ದ ಪವರ್ R ಮೈನಸ್ P. ಓಕೆ, ಎಸ್. ದೆನ್ C ಜಾಗದಲ್ಲಿ
ಎ ಇಂಟು ಆರ್ ಪವರ್ ಆರ್ ಮೈನಸ್ 1 ರೈಸ್ ಟು ದ ಪವರ್ ಪಿ ಮೈನಸ್ ಯಾಕೆ ಹೀಗಾಡ್ತಿದೆಯಪ್ಪ ಇದು ಪಿ ಮೈನಸ್ ಕ್ಯೂ. ಡನ್. ಸರಿ, ಸೊ ಈಗ ನೋಡಿ ಲಿಸನ್, ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಾನೇನ್ ಮಾಡ್ತೀನಿ, ಈ ಕ್ಯೂ ಮೈನಸ್ ಆರ್ ಅಂದ್ರೆ ಇಲ್ಲಿ ಹೊರಗಡೆ ಇರ್ತಕ್ಕಂಥ ಟರ್ಮ್ಸ್ಗಳನ್ನ ಫಸ್ಟು ನಾನೇನ್ ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಅಂದ್ರೆ ಎ ಪವರ್ ಕ್ಯೂ ಮೈನಸ್ ಆರ್ ಇಂಟು, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಎ ಪವರ್ ಕ್ಯೂ ಮೈನಸ್ ಆರ್. ಓಕೆ, ಈಗ ಆರ್ ಪವರ್ ನೋಡಿ ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ ಆರ್ ಮಾಡಿ ಏನ್ ಬರುತ್ತೆ, ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ ಆರ್ ಮಾಡ್ರಿ. ವಾಟ್ ಯು ವಿಲ್ ಗೆಟ್, ಪಿ ಇಂಟು ಕ್ಯೂ ಇಸ್ ಪಿ ಕ್ಯೂ, ಪಿ ಇಂಟು ಮೈನಸ್ ಆರ್ ಇಸ್ ಮೈನಸ್ ಪಿ ಆರ್, ಮೈನಸ್ 1 ಇಂಟು ಕ್ಯೂ ಇಸ್ ಮೈನಸ್ ಕ್ಯೂ, ಮೈನಸ್ 1 ಇಂಟು ಮೈನಸ್ ಆರ್ ಇಸ್ ಪ್ಲಸ್ ಆರ್. ಅರ್ಥ ಆಗ್ತಿದೆನಾ? ಸೊ ಏನ್ ಮಾಡಿದೆ ನಾನು, ಈ ಆರ್ ಏನಿದೆಲ್ಲ ಇದರ ಪವರ್ಗಳನ್ನ ಮಲ್ಟಿಪ್ಲೈ ಮಾಡ್ಕೊಂಡೆ. ಬಿಕಾಸ್ ನಮಗೆ ಒಂದು ವಿಷಯ ಗೊತ್ತು, ದಟ್ ಈಸ್ ಎ ಪವರ್ ಎಂ ಹೋಲ್ ಪವರ್ ಎನ್ ಅನ್ನ ನಾವು ಎ ಪವರ್ ಎಂ ಇಂಟು ಎನ್ ಅಂತ ಹೇಳಿ ಬರಿಬಹುದು. ಏನಂತ ಬರಿಬಹುದು, ಎ ಪವರ್ ಎಂ ಇಂಟು ಎನ್ ಅಂತ ಹೇಳಿ ಬರಿಬಹುದು. ಅದೇ ರೀತಿ ಎ ಪವರ್ ಎಂ ಹೋಲ್ ಪವರ್ ಎನ್ ಅನ್ನ ಎ ಪವರ್ ಎಂ ಇಂಟು ಎನ್ ಮಲ್ಟಿಪ್ಲೈ ಮಾಡಿದೆ. ಪಿ ಇಂಟು ಕ್ಯೂ ಇಸ್ ಪಿ ಕ್ಯೂ, ಮೈನಸ್ 1 ಇಂಟು ಕ್ಯೂ ಇಸ್ ಮೈನಸ್ ಕ್ಯೂ, ಪಿ ಇಂಟು ಮೈನಸ್ ಆರ್ ಇಸ್ ಮೈನಸ್ ಪಿ ಆರ್, ಮೈನಸ್ 1 ಇಂಟು ಮೈನಸ್ ಆರ್ ಇಸ್ ಪ್ಲಸ್ ಆರ್. ಈ ಟರ್ಮ್ ಅನ್ನ, ಈ ಪಿ ಅನ್ನ ಇದ್ರ ಜೊತೆಗೆ ಸಪರೇಟ್ ಆಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದೆ. ಮೈನಸ್ 1 ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಈ ಕಡೆಗೆ ಬರ್ತೀನಿ, ಇಲ್ಲಿನೂ ಅದೇ ಕಥೆ ಸೇಮ್. ಎ ಪವರ್ ಆರ್ ಮೈನಸ್ ಪಿ, ನೋಡಿ ಆರ್ ಮೈನಸ್ ಪಿ ಇದಕ್ಕೂ ಕೂಡ ಬರುತ್ತಲ್ವಾ, ಆರ್ ಮೈನಸ್ ಪಿ ಇಂಟು ಆರ್ ಪವರ್, ನೋಡಿ ಆರ್ ಪವರ್ ಇವುಗಳನ್ನ ಮಲ್ಟಿಪ್ಲೈ ಮಾಡ್ಬೇಕೀಗ. ಅರ್ಥ ಆಗ್ತಿದೆ ಅಲ್ಲ? ಕ್ಯೂ ಇಂಟು ಆರ್ ಇಸ್ ಕ್ಯೂ ಆರ್, ಕ್ಯೂ ಇಂಟು ಮೈನಸ್ ಪಿ ಇಸ್ ಮೈನಸ್ ಕ್ಯೂ ಪಿ, ಮೈನಸ್ 1 ಇಂಟು ಆರ್ ಇಸ್ ಮೈನಸ್ ಆರ್, ಮೈನಸ್ 1 ಇಂಟು ಮೈನಸ್ ಪಿ ಇಸ್ ಪ್ಲಸ್ ಪಿ. ಓಕೆ, ಎಸ್. ಇಂಟು ಈಗ ಇದ್ರ ಕಡೆಗೆ ಬರ್ತೀನಿ, ಎ ಪವರ್ ಪಿ ಮೈನಸ್ ಕ್ಯೂ, ಎ ಪವರ್ ಪಿ ಮೈನಸ್ ಕ್ಯೂ ಇಂಟು ಆರ್ ಪವರ್, ನೋಡಿ ಇವುಗಳನ್ನ ಮಲ್ಟಿಪ್ಲೈ ಮಾಡ್ರಿ. ಆರ್ ಇಂಟು ಪಿ ಇಸ್ ಆರ್ ಪಿ, ಆರ್ ಇಂಟು ಮೈನಸ್ ಕ್ಯೂ ಈಸ್ ಮೈನಸ್ ಆರ್ ಕ್ಯೂ, ಮೈನಸ್ 1 ಇಂಟು ಪಿ ಈಸ್ ಮೈನಸ್ ಪಿ, ಮೈನಸ್ 1 ಇಂಟು ಮೈನಸ್ ಕ್ಯೂ ಈಸ್ ಪ್ಲಸ್ ಕ್ಯೂ. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಎವ್ರಿ ಒನ್ ಈಸ್ ಗೆಟ್ಟಿಂಗ್ ದಿಸ್. ಇವುಗಳನ್ನ ಮಲ್ಟಿಪ್ಲೈ ಮಾಡ್ರಿ, ಇವುಗಳನ್ನ ಮಲ್ಟಿಪ್ಲೈ ಹೆಂಗ್ ಮಲ್ಟಿಪ್ಲೈ ಮಾಡೋದು ಗೊತ್ತಾಯ್ತಲ್ಲ? ಪಿ ಇಂಟು ಕ್ಯೂ, ಪಿ ಇಂಟು ಮೈನಸ್ ಆರ್, ಮೈನಸ್ 1 ಇಂಟು ಕ್ಯೂ, ಮೈನಸ್ 1 ಇಂಟು ಮೈನಸ್ ಆರ್, ಅವಾಗ ಇಷ್ಟು ಬರುತ್ತೆ. ಆರ್ ಯು ಗೆಟಿಂಗ್ ದಿಸ್? ಫೈನ್. ಈಗ ನೋಡಿ ಲಿಸನ್, ಇಲ್ಲಿ ಏತ್ ಟರ್ಮ್, ಓಕೆ, ಏತ್ ಟರ್ಮ್, ದಿಸ್ ಇಸ್ ಆರ್. ಎಲ್ಲ ಟರ್ಮ್ಸ್ಗಳಲ್ಲೂ ಕೂಡ, ಸಿನ್ಸ್ ಆಲ್ ದ ಟರ್ಮ್ಸ್ ಆರ್ ಮಲ್ಟಿಪ್ಲೈಯಿಂಗ್, ವಿ ಶಾಲ್ ಅಪ್ಲೈ ದ ಲಾ ಆಫ್ ಎಕ್ಸ್ಪೋನೆಂಟ್ ಹಿಯರ್. ಅಂದ್ರೆ ಎ ಪವರ್ ಎಂ ಇಂಟು ಎ ಪವರ್ ಎನ್ ಇತ್ತು ಅಂತ ಇಟ್ಕೊಳ್ಳಿ. ಬೇಸಸ್, ವೆನ್ ಬೇಸಸ್ ಆರ್ ಸೇಮ್, ಎಷ್ಟಾದ್ರೂ ಇರಲಿ, ಎ ಪವರ್ ಎಂ ಇಂಟು ಎ ಪವರ್ ಎನ್ ಇಂಟು ಎ ಪವರ್ ಪಿ ಇಂಟು ಎ ಪವರ್ ಕ್ಯೂ ಎಷ್ಟಾದ್ರೂ ಇರಲಿ ಟರ್ಮ್ಸ್, ಆ ಎಲ್ಲಾ ಟರ್ಮ್ಸ್ಗಳಲ್ಲಿ ಇಫ್ ಬೇಸಸ್ ಆರ್ ಸೇಮ್, ಕೀಪ್ ಬೇಸ್ ಆಸ್ ಇಟ್ ಈಸ್, ಒಂದೇ ಬೇಸ್ ಆಗಿ ಇಟ್ಬಿಡ್ರಿ. ಈಗ ಏನ್ ಮಾಡ್ತೀರಾ, ಈ ಎಕ್ಸ್ಪೋನೆಂಟ್ಗಳನ್ನ ಆಡ್ ಮಾಡ್ತೀರಾ. ದಿಸ್ ಇಸ್ ಲಾ ಆಫ್ ಎಕ್ಸ್ಪೋನೆಂಟ್ ರೂಲ್ ಇದು. ಸೊ ನಾನು ಅದೇ ಕೆಲಸ ಇವಾಗ ಮಾಡ್ತೀನಿ. ಅಂದ್ರೆ ಎಲ್ಲ ಕಡೆಯಲ್ಲೂ ಎ ಟರ್ಮ್ಸ್ಗಳು ಏನೇನಿದಾವಲ್ಲ, ಆ ಎನ ಬೇಸ್ ಆಗಿ ಇಟ್ಬಿಡ್ತೀನಿ. ಹಾಗೆ ಇವುಗಳ ಎಕ್ಸ್ಪೋನೆಂಟ್ಗಳನ್ನ ಆಡ್ ಮಾಡ್ತೀನಿ. ಅದೇ ರೀತಿ ಆರಿಗೂ ಕೂಡ ಅದೇ ಮಾಡ್ತೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಎ ಅನ್ನ ಹಾಗೆ ಇಟ್ಬಿಡ್ರಿ ಬೇಸು, ಎಕ್ಸ್ಪೋನೆಂಟ್ಗಳನ್ನ ಆಡ್ ಮಾಡಿ. ದಟ್ ಈಸ್ ಕ್ಯೂ ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪಿ. ಹೌದಾ? ಕ್ಯೂ ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪಿ. ಹೌದಾ? ಕ್ಯೂ ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪಿ ಪ್ಲಸ್ ಪಿ ಮೈನಸ್ ಕ್ಯೂ ಪ್ಲಸ್ ಪಿ ಮೈನಸ್ ಕ್ಯೂ. ಡನ್. ಈಗ ಆರ್ ಟರ್ಮ್ಸ್ ಕಡೆಗೆ ಬರ್ತೀನಿ. ಆರ್ ಟರ್ಮ್ಸ್ ಇವುಗಳನ್ನ ಆಡ್ ಮಾಡ್ರಿ. ಪಿ ಕ್ಯೂ ಮೈನಸ್ ಪಿ ಆರ್. ಹೌದಾ? ಪಿ ಕ್ಯೂ ಮೈನಸ್ ಕ್ಯೂ ಆರ್ ಪ್ಲಸ್ ಏನಿದೆ ಇಲ್ಲಿ
ಪ್ಲಸ್ ಆರ್ ಮೈನಸ್ ಕ್ಯೂ, ಪ್ಲಸ್ ಆರ್ ಮೈನಸ್ ಕ್ಯೂ, ಹೌದಾ, ಮೈನಸ್ ಕ್ಯೂ ಪ್ಲಸ್ ಆರ್. ಡನ್. ಇದಿಷ್ಟು ಟರ್ಮ್ಸ್ ಬರ್ಕೊಂಡ್ರೆ ಈಗ ಇಲ್ಲಿಗೆ ಬರೋಣ. ಕ್ಯೂ ಆರ್ ಮೈನಸ್ ಕ್ಯೂ ಪಿ ಪ್ಲಸ್, ನೋಡಿ ಆಡ್ ಮಾಡ್ತಿದ್ದೀನಿ ಫಸ್ಟ್ ಟರ್ಮ್, ಇದು ಫಸ್ಟ್ ಟರ್ಮ್ ಇಂದು ಅಂದ್ರೆ ಈ ಟರ್ಮ್ ಅಲ್ಲಿ ಇರ್ತಕ್ಕಂಥ ಆರ್ ಇಂದು ಎಕ್ಸ್ಪೋನೆಂಟ್ ಪ್ಲಸ್, ಈಗ ಈ ಎಕ್ಸ್ಪೋನೆಂಟ್ ಬರೀತಿದ್ದೀನಿ, ದಟ್ ಈಸ್ ಕ್ಯೂ ಆರ್ ಮೈನಸ್ ಪಿ ಕ್ಯೂ ಅಲ್ಲ, ರೈಟ್. ಕ್ಯೂ ಆರ್ ಮೈನಸ್ ಕ್ಯೂ ಪಿ ಅಂದ್ರೂ ಒಂದೇ, ಪಿ ಕ್ಯೂ ಅಂದ್ರೂ ಒಂದೇ, ಮತ್ತೆ ತಲೆ ಕೆಡಿಸ್ಕೋಬೇಡಿ. ಪಿ ಕ್ಯೂ ಈಸ್ ನಥಿಂಗ್ ಬಟ್ ಕ್ಯೂ ಪಿ, ಆರ್ ಪಿ ಈಸ್ ನಥಿಂಗ್ ಬಟ್ ಪಿ ಆರ್, ಬೋತ್ ಆರ್ ಒನ್ ಅಂಡ್ ಸೇಮ್. ಮೈನಸ್ ಆರ್ ಪ್ಲಸ್ ಪಿ, minus r plus p, okay, plus the last terms rp minus rq, rp minus rq, then minus p plus q, minus p plus q. ಈಗ ನಾನೇನ್ ಮಾಡ್ತೀನಿ, ಒಂದು ನಿಮಿಷ ಇರ್ರಿ, ಈ ಬ್ರಾಕೆಟ್ ತೆಗೆದು ಬಿಡ್ತೀನಿ. ಓಕೆ, ಬ್ರಾಕೆಟ್ ಎದಕ್ಕೆ ಹಾಕಿದಪ್ಪ ಅಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ, ಕನ್ಫ್ಯೂಷನ್ ಇರಬಾರ್ದು. ಇವು 4 ಫಸ್ಟ್ ಟರ್ಮ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪೋನೆಂಟ್, ಇವು ಸೆಕೆಂಡ್ ಟರ್ಮ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪೋನೆಂಟ್, ಥರ್ಡ್ ಟರ್ಮ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪೋನೆಂಟ್ಸ್. ಲಾ ಆಫ್ ಎಕ್ಸ್ಪೋನೆಂಟ್ ಅನ್ನೇ ಅಪ್ಲೈ ಮಾಡ್ತಿದೀವಿ, ಅದರ ಪ್ರಕಾರ ಸಾಲ್ವ್ ಮಾಡ್ತಿದೀವಿ. ಅರ್ಥ ಆಗ್ತಿದೆನಾ? ಸೊ ನೋಡಿ, ಇಲ್ಲಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಹೋಯ್ತು, ಆರ್ ಮೈನಸ್ ಆರ್ ಮೈನಸ್ ಪಿ ಪ್ಲಸ್ ಪಿ, ಸೊ ಯು ಆರ್ ಗೆಟಿಂಗ್ ಎ ಪವರ್ 0. ಇಲ್ಲಿ ಹಿಯರ್ ಕಮಿಂಗ್ ಟು ದಿಸ್ ಸೈಡ್, ಪಿ ಕ್ಯೂ ಮೈನಸ್ ಪಿ ಕ್ಯೂ ಮೈನಸ್ ಕ್ಯೂ ಆರ್ minus qr plus qr plus r, then minus r plus p minus q plus q, ಹೌದಾ, ಪ್ಲಸ್ ಆರ್ ಪಿ. ಆಮೇಲೆ ಇನ್ನೇನಿದೆ ಅಪ್ಪ, ಒಂದು ನಿಮಿಷ ಇರ್ರಿ, ಒಂದು ನಿಮಿಷ, ಕ್ಯೂ ಆರ್, ಓಕೆ, ಪ್ಲಸ್ ಕ್ಯೂ ಆರ್ ಮೈನಸ್ ಕ್ಯೂ ಆರ್ ಕ್ಯಾನ್ಸಲ್ ಆಯಿತು, ಹೌದಾ. ದೆನ್ ಒಂದು ನಿಮಿಷ, 2 ಸಲ ಕ್ಯೂ ಆರ್ ಹೆಂಗೆ ಬಂತು, ಸಮಥಿಂಗ್ ಐ ರೋಟ್ ರಾಂಗ್, ಒಂದು ನಿಮಿಷ ಇರಿ. ಸೊ ಹಿಯರ್ ಪಿ ಕ್ಯೂ ಮೈನಸ್, ಓಹೋ ಹೋ 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 ಹೋ, ಇಲ್ಲಿ ಎಡವಟ್ಟಾಗಿದೆ, ಒಂದು ಸೆಕೆಂಡ್ ಇರಿ, ಇಲ್ಲೇ ಸ್ವಲ್ಪ ಚೇಂಜ್ ಮಾಡ್ಬೇಕು, ಇರ್ರಿ ಒಂದು ನಿಮಿಷ ಇರ್ರಿ. ಐ ಥಿಂಕ್ ಸ್ವಲ್ಪ ಚೇಂಜ್ ಮಾಡ್ಬೇಕಿಲ್ಲಿ. ದಿಸ್ ಇಸ್ ಕ್ಯೂ ಇಂಟು ಆರ್, ಕ್ಯೂ ಆರ್, ಕ್ಯೂ ಇಂಟು ಮೈನಸ್ ಪಿ ಮೈನಸ್ ಕ್ಯೂ ಪಿ, ದಿಸ್ ಇಸ್ ಮೈನಸ್ ಆರ್ ಪ್ಲಸ್ ಪಿ. ಡನ್. ಇಲ್ಲೊಂದು ಚೇಂಜ್ ಮಾಡ್ತೀನಿ, ಇರ್ರಿ ಒಂದು ನಿಮಿಷ ಇರ್ರಿ. ಹಿಯರ್ ಪಿ ಇಂಟು ಕ್ಯೂ ಇಸ್ ಪಿ ಕ್ಯೂ, ಪಿ ಇಂಟು ಮೈನಸ್ ಆರ್ ಈಸ್ ಮೈನಸ್ ಪಿ ಆರ್, ಮೈನಸ್ 1 ಇಂಟು ಕ್ಯೂ ಈಸ್ ಮೈನಸ್ ಕ್ಯೂ, ಮೈನಸ್ 1 ಇಂಟು ಮೈನಸ್ ಆರ್ ಈಸ್ ಪ್ಲಸ್ ಆರ್. ಸೊ ಪಿ ಕ್ಯೂ ಮೈನಸ್ ಪಿ ಆರ್, ಓಕೆ, ದೆನ್ ಮೈನಸ್ ಕ್ಯೂ ಪ್ಲಸ್ ಆರ್. ಪಿ ಕ್ಯೂ ಮೈನಸ್, ದಿಸ್ ಇಸ್ ಪಿ ಆರ್, ರೈಟ್, ನಾನು ಕ್ಯೂ ಆರ್ ಅಂತ ಬರ್ತೀನಿ, ದಿಸ್ ಇಸ್ ಪಿ ಆರ್ ಮೈನಸ್ ಪಿ ಆರ್, ಓಕೆ. ದೆನ್ ಬಾಕಿ ಎಲ್ಲ ಕರೆಕ್ಟ್ ಇದೆ. ಕ್ಯೂ ಆರ್ ಮೈನಸ್ ಕ್ಯೂ ಪಿ ಮೈನಸ್ ಆರ್ ಪ್ಲಸ್ ಪಿ, ಹೌದಾ, ಕ್ಯೂ ಆರ್ ಮೈನಸ್ ಕ್ಯೂ ಪಿ ಮೈನಸ್ ಆರ್ ಪ್ಲಸ್ ಪಿ, ಅಂಡ್ ಫೈನಲಿ ಆರ್ ಪಿ ಮೈನಸ್ ಆರ್ ಕ್ಯೂ, ಆರ್ ಪಿ ಮೈನಸ್ ಆರ್ ಕ್ಯೂ ಮೈನಸ್ ಪಿ ಪ್ಲಸ್ ಕ್ಯೂ, ಓಕೆ, ಎಸ್. ಸೊ ಈಗ ಮೈನಸ್ ಪಿ ಆರ್ ಪ್ಲಸ್ ಪಿ ಆರ್ ಕ್ಯಾನ್ಸಲ್ ಆಯಿತು, ದೆನ್ ಪ್ಲಸ್ ಆರ್ ಕ್ಯೂ ಮೈನಸ್ ಆರ್ ಕ್ಯೂ ಕ್ಯಾನ್ಸಲ್ ಆಯಿತು, ಓಕೆ, ಎಲ್ಲವೂ ಕ್ಯಾನ್ಸಲ್ ಆಯಿತು. ಓಕೆ, ನಾನು ಇದೊಂದು ಟರ್ಮನ್ನ ಚೇಂಜ್ ಬರೆದಿದ್ದಕ್ಕೆ ತಪ್ಪಾಯ್ತು ಅಷ್ಟೇ. ಸೊ ಈಗ ಚೇಂಜ್ ಮಾಡಿದೆ ಪಿ ಆರ್ ಅಂತ ಹೇಳಿ, ನೌ ಇಟ್ ಈಸ್ ಫೈನ್. ಅಂತೂ ಎಲ್ಲ ಟರ್ಮ್ಸು ಕ್ಯಾನ್ಸಲ್ ಆಯ್ತು ಅಷ್ಟೇ. ಓಕೆ, ಈಗ ಬಾಕಿ ಉಳಿದಿದ್ದೇನು, ಆರ್ ಪವರ್ 0 ಉಳಿತು. ವಾಟ್ ಈಸ್ ಎನಿಥಿಂಗ್ ರೈಸ್ ಟು ದ ಪವರ್ 0 ಏನಾಗುತ್ತೆ, 1 ಆಗುತ್ತೆ, ಇದೇನಾಗುತ್ತೆ 1 ಆಗುತ್ತೆ. ಅಂಡ್ ಫೈನಲಿ ಯು ವಿಲ್ ಗೆಟ್ ದ ಸೊಲ್ಯೂಷನ್ ಆಸ್ 1 ಓನ್ಲಿ. ಏನು ಬಂತು ನಿಮಗೆ ಸೊಲ್ಯೂಷನ್, 1 ಬಂತು. ತುಂಬ ಸಿಂಪಲ್ ಆಗಿದೆ, ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಇಲ್ಲಿ ನೀವು ಈ ಪಿ ಕ್ಯೂ ಆರ್ತ್ ಟರ್ಮ್ಸ್ಗಳನ್ನು ಹೇಗೆ ಬರೆಯೋದು ಅನ್ನೋದ್ರ ಮೇಲೆ ಮುಂದೆ ಏನು ಮಾಡ್ಬೋದು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಓಕೆನಾ? ಆಲ್ ರೈಟ್. ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಇದನ್ನ ಪ್ರಾಕ್ಟೀಸ್ ಮಾಡಿ. ಫೈಂಡ್ ಅ ಜಿ ಪಿ ಫಾರ್ ವಿಚ್ ಸಮ್ ಆಫ್ ದ ಫಸ್ಟ್ 2 terms is -4 and the 5th term is 4 times the 3rd term. So we need to find a GP for which sum of the first 2 terms ante. ನೋಡಿ, sum of the first 2 terms ಅಂದ್ರೆ a plus
AR is equal to -4. I believe you are getting this. ನಾನು ಈ ಒಂದು ಪ್ರಶ್ನೆಯಲ್ಲಿ ಟರ್ಮ್ಸ್ಗಳನ್ನ AR ಸ್ಕ್ವೇರ್ ಇದೇ ರೀತಿ ತಗೊಳ್ತೀನಿ. ಯಾಕೆ ಅಂದ್ರೆ ಈ ಪ್ರಶ್ನೆಯಲ್ಲಿ ಸಮ್ ಅಂಡ್ ಪ್ರಾಡಕ್ಟ್ ಅನ್ನ ಒಂದೇ ಕಡೆ ಕೊಟ್ಟಿಲ್ಲ, ಜಸ್ಟ್ ಸಮ್ ಬಗ್ಗೆ ಮಾತ್ರ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಆಗಿ ಟರ್ಮ್ಸ್ ಗಳನ್ನ ನಾನು ಬರ್ಕೊಳ್ತೀನಿ. A plus AR is equal to -4, sum of the first two terms of the GP, and the fifth term is 4 times of the third term. ಸೊ ನೋಡಿ, ಈಗ ಇದನ್ನ ನಾನು ಫಸ್ಟ್ ತಗೊಳ್ತೀನಿ. ವಾಟ್ ಈಸ್ A5? ದಟ್ ಈಸ್ A into R power 4. ವಾಟ್ ಈಸ್ A3? A into R power 2. ಕರೆಕ್ಟಾ? R ಸ್ಕ್ವೇರ್ ಆಗುತ್ತೆ. AR ಸ್ಕ್ವೇರ್ ಈಸ್ A3. ಈಗ A ಮತ್ತೆ A ಕ್ಯಾನ್ಸಲ್ ಆಗುತ್ತೆ. R power 4 is equal to 4R ಸ್ಕ್ವೇರ್. ಈಗ R power 4 ಹಾಗೆ ಇರಲಿ, R ಸ್ಕ್ವೇರ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಯು ವಿಲ್ ಗೆಟ್ 4 ಆಸ್ ಇಟ್ ಈಸ್. ಸೊ R square cancel and R square is equal to 4. So R is equal to square root of 4. ಸೊ ನಾನೇನ್ ಮಾಡಿದೆ, ವಾಟ್ ಐ ಡಿಡ್, ಈ ಒಂದು ಸ್ಕ್ವೇರ್ ಅನ್ನ ಇಲ್ಲಿ ಶಿಫ್ಟ್ ಮಾಡಿದೆ 4ಗೆ. R is equal to √4 ಆಯ್ತು. ಹಾಗಿದ್ರೆ R is equal to √4 ವ್ಯಾಲ್ಯೂ ಏನಂತ ಬರಿಬಹುದು? +R - 2 ಅಂತ ಬರಿಬೋದಾ? R is equal to +R - 2. ರೈಟ್? ಅಂದ್ರೆ +2 ಅನ್ನ ಸ್ಕ್ವೇರ್ ಮಾಡಿದಾಗ್ಲೂ 4 ಬರುತ್ತೆ, -2 ಅನ್ನ ಸ್ಕ್ವೇರ್ ಮಾಡಿದಾಗ್ಲೂ 4 ಬರುತ್ತೆ. ಹಾಗಿದ್ರೆ R ವ್ಯಾಲ್ಯೂ ನಿಮಗೆ 2 ರೀತಿ ಬಂದಿದೆ. ರೈಟ್? ಹಾಗಿದ್ರೆ 2 ಕೇಸ್ಗಳು ಬರ್ತವೆ. ಸೊ ಕೇಸ್ 1, ವೆನ್ R is equal to +2 ಇದ್ದಾಗ ವಾಟ್ ಹ್ಯಾಪನ್ಸ್? +2 ನ ಇಲ್ಲಿ ಹಾಕ್ರಿ. A plus A into 2 which is equal to -4. ಸೊ 2A plus A ಅಂದ್ರೆ 3A ಆಗುತ್ತೆ, which is equal to -4. Therefore A is equal to -4/3. A ಏನ್ ಬಂತು? -4/3. ಅದೇ ರೀತಿ ಕೇಸ್ 2 ಅನ್ನ ನೋಡೋಣ. ವೆನ್ R is equal to -2 ಇದ್ದಾಗ, ಹೌದಾ? R is equal to -2 ಇದ್ದಾಗ A plus A into -2 which is equal to -4. ಸೊ A -2A is equal to -4 ಆಗುತ್ತೆ. ಹೌದಾ? A - 2A is equal to -4. So this will be equal to -A is equal to -4. Now minus cancel and A will be equal to 4 here. A will be equal to 4. A ವ್ಯಾಲ್ಯೂ ಏನ್ ಬಂತು ನಿಮಗೆ? 4 ಬಂತು. ಈಗ ನಮಗೆ ಕೇಳಿರೋದೇನು? ಫೈಂಡ್ GP ಅಂತ ಕೇಳ್ತಿದ್ದಾರೆ. ಸೊ ಜಾಮೆಟ್ರಿಕ್ ಪ್ರೋಗ್ರೆಷನ್ ಬರೀಬೇಕು ಅಂದ್ರೆ 2 ಕಾಮನ್ ರೇಷಿಯೋಗಳು ಬಂದಿದಾವೆ, ಹಾಗೆ 2 ಫಸ್ಟ್ ಟರ್ಮ್ಸ್ಗಳು ಬಂದಿದಾವೆ. ಹಾಗಿದ್ರೆ 2 GPಗಳು ಬರ್ತವೆ ಅಂತ ಆಯ್ತು. ವೆನ್ ದಿಸ್ ರೇಷಿಯೋ ಕಾಮನ್ ರೇಷಿಯೋ ಇದ್ದು ಈ ಫಸ್ಟ್ ಟರ್ಮ್ ಅನ್ನ ತಗೊಂಡಾಗ ಏನು GP ಬರುತ್ತೆ ಬರೆಯೋಣ. ಈ ಕಾಮನ್ ರೇಷಿಯೋ ತಗೊಂಡು ಏನು A ಬಂದಿದೆ ಅಲ್ಲ ವ್ಯಾಲ್ಯೂ, ಅದಕ್ಕೆ ಏನ್ GP ಬರುತ್ತೆ ಬರೆಯೋಣ. ಓಕೆ, ಸೊ ಫಾರ್ ಕೇಸ್ 1 -4/3 is the first term ಅಲ್ವಾ? therefore -4/3. ಈಗ ಇದಕ್ಕೆ ಕಾಮನ್ ರೇಷಿಯೋನ ಮಲ್ಟಿಪ್ಲೈ ಮಾಡ್ಬೇಕು ನೀವು. ಯು ನೀಡ್ ಟು ಮಲ್ಟಿಪ್ಲೈ. ಹೌದಾ? -4/3 ಇಂಟು 2 ಮಲ್ಟಿಪ್ಲೈ ಮಾಡ್ರಿ. 2/1 ಇಸ್ ದ ಕಾಮನ್ ರೇಷಿಯೋ. ಕಾಮನ್ ರೇಷಿಯೋ ಏನಿಲ್ಲ, 2/1 ಮಲ್ಟಿಪ್ಲೈ ಮಾಡ್ಬೇಕು ಅದನ್ನ. ಓಕೆ, ಸೊ 2/1 ಮಾಡಿದ್ರೆ -4 into 2 is -8 divided by 3. -8 divided by 3. -8 divided by 3 ಜೊತೆಗೆ ಅಗೇನ್ 2 ಅನ್ನ ಮಲ್ಟಿಪ್ಲೈ ಮಾಡ್ರಿ. ಏನ್ ಬರುತ್ತೆ? ಇಂಟು 2 ಮಾಡಿದ್ರೆ -8 into 2 is -16 divided by 3. ಹಿಂಗೆ ಹೋಗ್ತಾ ಇರುತ್ತೆ. ಇಸ್ ದಿಸ್ ಕ್ಲಿಯರ್? ಇದು ನಮ್ಮ ಫಸ್ಟ್ GP. ಅದೇ ರೀತಿ ಎರಡನೇದಾಗಿ ವೆನ್ ಯು ಆರ್ ಹ್ಯಾವಿಂಗ್ ದ ಫಸ್ಟ್ ಟರ್ಮ್ ಆಸ್ 4 ಅಂಡ್ ಕಾಮನ್ ರೇಷಿಯೋ ಏನಿದೆ ಇಲ್ಲಿ? -2 ಇದೆ. ಹೌದಾ? ಮಲ್ಟಿಪ್ಲೈ ಮಾಡಿ ಕಾಮನ್ ರೇಷಿಯೋ -2 ಅನ್ನ ಇದ್ರ ಜೊತೆ. 4 into -2 is -8. -8 into -2 is +16. 16 into -2 is -32. ಹೌದಾ? ಇದೇ ರೀತಿ ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ GP. These are the required GP. ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಈ ರೀತಿಯಾಗಿ ಈ ಒಂದು ಪ್ರಶ್ನೆನ ನಾವು ಸಾಲ್ವ್ ಮಾಡ್ತೀವಿ. ಡನ್? ಐ ಬಿಲೀವ್ ದಿಸ್ ಇಸ್ ಕ್ಲಿಯರ್ ನೌ. ಸೊ ಹಾಗಿದ್ರೆ ಮಕ್ಕಳೇ, ಐ ಬಿಲೀವ್
ಈ ಒಂದು ಸೆಷನ್ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ ಮೇಲೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಈಸಿ ಆಗಿರುವಂಥ ಚಾಪ್ಟರೇ, ಬಟ್ ಪ್ರಶ್ನೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆ, ಸರಿ. ಸೊ ಹಾಗಿದ್ರೆ ಮುಂದಿನ ಒಂದು ಸೆಷನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.